ಅಂತೇಳಿ ವಾದ ಮಾಡಿದೆ ನಾನು ಅವನ ಜೊತೆಗೆ. ಅಯ್ಯೋ ದೇವ್ರೆ, ನಾನು ಇದನ್ನು ಯೋಚನೆ ಮಾಡೇ ನಾನು. ಅಲ್ಲ, ನಮ್ಮ ಅತ್ತಿ ಇಲ್ಲೇ ಮನ್ಯಾಗ ಅದಾಳ. ಅಯ್ಯೋ ದೇವ್ರೆ, ನಮ್ಮ ಅತ್ತಿಗೆ ಮೊದ್ಲೇ ನಿಮ್ಮನ್ನು ಕಂಡ್ರೆ ಆಗಿ ಬರೋದಿಲ್ಲ. ಅಲ್ಲ, ಅವಾಗ ಕನ್ನೇನ ನೀವು ನಿಮ್ಮನ್ನು ಲವ್ ಮಾಡ್ತೇನೆ ಅಂದಾಗ ಅಂದ್ಲಕ್ಕೆ ಬೇಡ ಬೇಡ ಅವ್ರ ಮನೆಗೆ ಸಸಿ ಆಗಬೇಡ ಅಂತೇಳಿ ಅಷ್ಟು ಹೇಳಿದ್ಲು. ಆದರೂ ನಿಮ್ಮನ್ನು ಪ್ರೀತಿ ಮಾಡ್ಲಾಗ್ನ ಅಂದ್ನಲ್ಲ, ಈಗ ಅದು ನಮ್ಮನೆ ನನಗೆ ಆಡ್ಕೊಂಡು ನಗ್ತಾಳೋ ಏನೋ, ಇದು ಏನೇನು ಅಂತಾಳೋ ಏನೋ ದೇವರಿಗೆ ಗೊತ್ತಪ್ಪ. ಏನೇ ಕೇಳಕ್ ಹೋಗಿ ಇನ್ನೇನೋ ನಿಮ್ಮ ಬಾಯಿಗಿಂದ ಹೊರಗೆ ಬಂದ್ಬಿಡ್ತಲ್ಲ, ಅದ ಭಾಳ ಬೇಜಾರಾಗತ್ತಿರೋದು ನನಗೆ. ಅನು ಪ್ಲೀಸ್ ಒಂದು ಅವಕಾಶ ಕೊಡು ಮಾವ. ಅರವಿಂದ, ನೀವಿಬ್ರು ಮನೆಗೆ ಬಂದ್ರನ? ನಿಮ್ಮವ್ವ ಫೋನ್ ಹಚ್ಚಿದ್ಲ, ಅದಕ್ಕೆ ಬಂದೆ. ಅಲ್ಲಪ್ಪ, ಬೆಳಗ್ಗೆ ನಾನು ನಿಮ್ಮಂತೆಲ್ಲ ಜಗಳ ಮಾಡಿದೆ, ನೋಡಿದ್ರ ಇವತ್ತು ಇವ್ರು ನನಗೆ ಕರೆನ ಅನ್ಯಾಯನ ಮಾಡ್ಯಾರಪ್ಪ. ಇವ್ರು ತಾಯಿ ಮಗ ಒಂದೇ ಅದಾರಪ್ಪ ಇವ್ರು. ಸಮಾಧಾನ ಏನ್ಪ ಆದಿತ್ಯ ಇದೆ ನೀನ್ ಮಾಡಿರೋ ಕೆಲಸ ಏನ? ನೀ ಲಗ್ನ ಆಗೋತ್ನಾಗ ಏನ್ ಹೇಳಿದ್ದಿ? ಹೆಂಗಿದ್ದಿ? ಯಾಕಪ್ಪ ಹಿಂಗ್ ಬದ್ಲಾಗಿ ನೀನ? ಮನಸ್ಸು ಹೆಂಗ್ ಬಂತ ನಿನಗ? ನೀ ದುಡಿ ಆಫೀಸ್ನಾಗ ನೀನ ಈ ರೀತಿ ಮಾಡಾಕ ಮೇಲಾಗಿ ನೀ ಯಾರು ಹೊರಗಿನವನ? ನಮ್ಮ ಮಳೆ ಆದಿ ಇಲ್ಲ? ಯಾಕಪ್ಪ ಹಿಂಗ್ ಮಾಡಿದಿ ನೀನ? ಮವರ ಅದು ಏನೋ ಮಣ್ತಿನ ಕೆಲಸ ಮಾಡಿಬಿಟ್ಟೆ. ನಮ್ಮ ಅವನ ಮಾತು ಕೇಳಿ 4 ರೊಕ್ಕ ಮಾಡ್ಕೋಬೇಕನ್ನೋ ಆಸೆಗೆ ತಪ್ಪಾತ್ರಿ ಮವರ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ರೀ. ಅನೂನು ಆಸ್ತಿ ಒಳಗೆ ನಂಗೆ ಏನು ಬೇಡ, ಎಲ್ಲ ಮನಿಗಿನಿ ಎಲ್ಲ ಕಟ್ಟಿಸ್ಕೊಟ್ಟಿರಿ, ಬೇಕಾದಷ್ಟು ಮಾಡಿರಿ, ಇನ್ನೂ ನಿಮ್ಗೆ ಆಸ್ತಿ ಒಳಗೆ ಕೊಡ್ಬೇಕಂತೆಲ್ಲ ಅನ್ಸ್ಕೊಳಕ್ಕೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ನಾ ಇಸ್ಕೊಳ್ಳೋದಿಲ್ಲ, ಬೇಡ ಬೇಡ ಅಂತ ಭಾಳ ಅಂದ್ಲಲ್ಲ. ಅದಕ್ಕೆ ನಮ್ಮವನು ಒಂದು ಸ್ವಲ್ಪ ಇಟ್ಕೊಪ್ಪ, ನಿನ್ನ ಜೀವಕ್ಕೆ ಏನಾರು ಬೇಕಾಕತಿ ಅಂತೇಳಿ ಇದಂದ್ಲು. ನನಗೆ ಗೊತ್ತಾಗ್ಲಿಲ್ಲ ರೀ, ನಮ್ಮವನ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ. ಅವ್ರು ಒಂದಿಷ್ಟು ಸಗಣಿ ಮುಂದಿಟ್ಟು ತಿನ್ನಂತಾರ, ತಿಂತೀರೇನ? ಅನು ಸಮಾಧಾನವಾ? ಏನ್ ಆದಿತ್ಯ ಇದು? ಅವ್ರೇನೋ ಹಳೆ ಮಂದಿ ತಿಳುವಳಿಕಿಲ್ಲ ಹೇಳ್ಯಾರ ಅಂತ ಇಟ್ಕೋ. ಓದಿಯೇ ಇಲ್ಲ ನೀನು. ಓದ್ಯವಂಗ ವಿದ್ಯೆ ವಿನಯತೆ ಇವೆಲ್ಲ ಯಾಕೆ ಬಂದಿರ್ತಾವ ಅಂತ ತಿಳ್ಕೊಂಡಿ? ಈ ರೀತಿ ಮೋಸ ಮಾಡಕ ಓದಿದ್ದಂಗ ಇನ್ನೊಬ್ರಿಗೆ ಹೆಂಗ್ ಮೋಸ ಮಾಡ್ಬೇಕಂತ ತಿಳ್ಕೊಂಡೇನ್ ನೀನು? ಓದಿ 4 ಅಕ್ಷರ ತಲೆಯಾಗ ತುಂಬಿಕೊಂಡಿದ್ದ ಬಾಳ ಇವತ್ತು ನನ್ನ ನಂಬಿಕೆ ಕಳ್ಕೊಂಡ್ಬಿಟ್ಟಿ ನೀನು. ನಿಜವಾಗ್ಲು ನಿನ್ನ ಮೇಲೆ ಇದ್ದ ನಂಬಿಕೆ ಸಂಪೂರ್ಣ ಕಳ್ಕೊಂಡ್ಬಿಟ್ಟಿ. ನಿಜವಾಗ್ಲೂ ಬಾಳ ಬೇಜಾರಾಗ್ತೈತಿ ನಿನಗೆ ಈ ವಿಚಾರವಾಗಿ. ನಿನಗ ಬಾಳ ಏನು ಹೇಳಕ್ಕೂ ಇಷ್ಟ ಇಲ್ಲ, ನನಗೇನು ಮಾತಾಡಕ್ಕೂ ಇಷ್ಟ ಇಲ್ಲ ಈ ವಿಚಾರವಾಗಿ. ಬಾಳ ಅಂದ್ರ ಬಾಳ ಮನ್ಸಿಗೆ ನೋವು ಆಗ್ತೈತಿ. ಸಾಲದಕ್ಕೆ ಹಿಂಗ್ ಮಾಡಿದ್ಯಾ ಆದಿತ್ಯ ಅಂತ ಕೇಳಕ್ ನಿಮ್ ಮನಿಗ್ ಬಂದ್ರ ಬಾಯಿಗೆ ಬಂದಂಗ ನಮ್ಗ ಮಾತಾಡಿದಿ ನೀನು. ನನಗ ಒಂದು ಕ್ಷಣಕ್ಕೆ ಎಲ್ಲಿ ನಾನೇ ತಪ್ಪು ಮಾಡ್ಬಿಟ್ನೆ ಏನೋ, ನನ್ನ ಹಳೆಯಾಗ ನಾನೇ ಬೇಜಾರು ಮಾಡ್ಬಿಟ್ನೆ ಏನೋ, ನಾ ಸ್ವಲ್ಪ ವಿಚಾರ ಮಾಡ್ಬೇಕಿತ್ತು ಅನ್ನುವಂಗ ನನಗ ಅನಿಸ್ಬಿಡ್ತು. ಆದ್ರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಬಂದಿದ್ದಿಲ್ಲ. ನಿಮ್ಮ ಮೇಲೆ ನಾನು ಬಲವಾಗಿ ನಂಬಿದ್ದೆ, ನಿಮ್ಮದೇ ತಪ್ಪು ಅಂತೇಳಿ. ಯಾಕೋ ನನಗೆ ಸ್ವಲ್ಪನೂ ನಿಮ್ಮ ಮೇಲೆ ನಂಬಿಕೆ ಬಂದಿದ್ದಿಲ್ಲ ಬಿಡ. ನಿಮ್ಮ ಅಂತರಾತ್ಮಕ್ ಗೊತ್ತಿತ್ತು ನೀವ ತಪ್ಪು ಮಾಡಿರಿ ಅಂತೇಳಿ. ಗೊತ್ತಿದ್ದು ನೀವು ಆಫೀಸ್ನಾಗ ಮತ್ತೆ ಅಲ್ಲಿ ಪೊಲೀಸ್ ಸ್ಟೇಷನ್ಯಾಗೂ ನಮ್ಮ ಅಪ್ಪಗ ಬಾಯ್ ಮಾಡ್ತೀರಿ. ನನ್ನ ಹಿಂಗೆ ತಪ್ಪನೆ ಸಿಕ್ಸಿದ್ರಿ, ನಿಮ್ಮ ಆಫೀಸಿಗೆ ಇನ್ನೊಮ್ಮೆ ಕಾಲ್ ಇಡಲ್ಲ ಅಂತೇಳಿ. ಈಗ ನೀವೇನು ಹೇಳೋದು? ನನ್ನ ಆಫೀಸ್ ಅದ, ನನ್ನ ಅಪ್ಪನ ಆಫೀಸ್ ಅದ ಏನ? ಆ ಆಫೀಸಿಗೆ ನೀವು ಇನ್ಮೇಲೆ ಕಾಲ್ ಇಡ್ ಕೂಡ್ದು ಅಷ್ಟೇ. ಇಷ್ಟು ದಿನ ಏನೇ ಆದ್ರೂ ನಾ ಸಹಿಸ್ಕೊಂಡಿದ್ದೆ. ಹೋಗ್ಲಿ, ಆಸೆಕ್ ಬಿದ್ದು ಕೇಳ್ತಾರ, ಕಾರ್ ಕೇಳಿದ್ರು, ಕಾರ್ ಕೊಟ್ವಿ. ಯಾಕೆ? ನಮ್ಮ ಅಕ್ಕ ಇರ್ತಾಳಲ್ಲಿ, ಆಕಿನ ಓಡಾಡ್ತಾಳಲ್ಲ, ಹೋಗ್ಲಿ ಬಿಡ ಅಂತೇಳಿ. ನಿಮ್ಮವ್ರ ವಾಷಿಂಗ್ ಮಿಷಿನ್, ಫ್ರಿಜ್, AC ಏನೇ ಕೇಳಿದ್ರು ಕೊಟ್ವಿ. ಯಾಕೆ? ನಮ್ಮ ಅಕ್ಕಗೆ ಉಪಯೋಗ ಆಕತಿ ಅನ್ನೋ ಕಾರಣಕ್ಕೆ ಮನಿ ಸತಿಗೆ ಕಟ್ಟಿಸ್ಕೊಟ್ವಿ. ಇಷ್ಟೆಲ್ಲ ಮಾಡಿದ್ರು ನೀವು ಇವತ್ತಿನವರೆಗೂ ನಿಮ್ ದುರಾಸೆ ಬಿಟ್ಟಿಲ್ಲ. ಕಳ್ತನ ಮಾಡಿಸ್ತೀರಿ ಅಂತಂದ್ರ ನಾಳೆ ಇನ್ನೇನಾದ್ರೂ ಮಾಡಿಸ್ತೀರಿ ನೀವು. ಯಾರ ಜೀವತಿಗೆ ಯಾಕೂ ಹೆಸಂಗಿಲ್ಲ. ನಿಮ್ಮಂತರ ಸವಾಸ ನಮಗ್ ಬೇಕಾಗಿಲ್ಲ. ನಮ್ಮ ಅಕ್ಕ ಏನ್ ನಿರ್ಧಾರ ತಗೋತಾಳ ಅದು ಅಕ್ಕಿಗೆ ಬಿಟ್ಟಿದ್ದು. ಆದ್ರೆ ಇನ್ಮೇಲೆ ನನ್ನ ಮನಸ್ಸಿನಾಗಂತೂ ನಿಮ್ಮ ಮಾವಾರ ಅನ್ನೋ ಸ್ಥಾನನ ಉಳಿಸ್ಕೊಡ್ಲೇ ಇಲ್ಲ. ನಿಜವಾಗ್ಲು ಬಾಳ ಬೇಜಾರಾತ್, ನನಗೆ ಬಾಳ ಬೇಜಾರಾತು. ಇನ್ನೇನ್ ನಿರ್ಧಾರ ತಗೊಳಕ ನನಗೆ ಈ ಮನುಷ್ಯನ ಜೊತೆಗೆ ಬಾಳಕ್ ಇಷ್ಟ ಇಲ್ಲ. ಅಲ್ಲ, ಸ್ವಂತ ತಾ ದುಡಿ ಆಫೀಸ್ನಾಗ, ಮಾವಾರ ಆಫೀಸ್ನಾಗ ಕಳತನ ಮಾಡುವಂತ ಈ ವ್ಯಕ್ತಿ ಜೊತೆಗೆ ಬಾಳಕ ನನಗಿಷ್ಟ ಇಲ್ಲ. ಎಂತ ವ್ಯಕ್ತಿ ಇವ? ಇಂಥವ್ರ ಜೊತೆಗೆ ನನ್ನ ಮಗಳು ನಾಳೆ ಹುಟ್ಟು ಇನ್ನೊಂದು ಯಾವ್ದಾರ ಕೂಸು ಎಲ್ಲರೂ ಜೀವನ ಮಾಡಕ್ ನಾನ್ ತಯಾರಿಲ್ಲ. ಯಾಕಂದ್ರೆ ಇವ್ರ ಜೊತೆಗೆ ಜೀವನ ಮಾಡಿದ್ರೆ ಮುಗಿದೋದ್ ಕತಿ ನಂದು. ನಾಳೆ ಹುಟ್ಟು ಮಕ್ಕಳು ಹುಟ್ಟಿರವು ಎಲ್ಲವೂ ಇವ್ರ ಬುದ್ಧಿನೇ ಕಲಿತಾವು. ನನಗೆ ಇಂಥ ಪೀಳಿಗೆ ಮುಂದುವರ್ಸಕ್ ಇಷ್ಟ ಇಲ್ಲ. ಪ್ಲೀಸ್ ಅನು ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಳಕತ್ತಿ? ಸ್ವಲ್ಪ ಸಮಾಧಾನವಾಗಿ ವಿಚಾರ ಮಾಡ್ಬೋದಾ? ಸಣ್ಣ ವಿಚಾರ ದೊಡ್ಡದ್ ಮಾಡಕತ್ತೇನಲ್ಲ ನಾನು. ಇಲ್ಲಡ, ನೀನ ನಿಮ್ಮವ್ವ ಈ ಮನಿ ಒಳಗೆ ಇರ್ತಕ್ಕದ್ದಲ್ಲ ಅಷ್ಟೇ. ಮನಿ ಚಾವಿ ಬೇಕು ನನಗೀಗದು, ಬೇಕಂದ್ರೆ ಬೇಕಷ್ಟೇ. ನಿಮ್ಮಂತರ ಜೊತೆಗೆ ಜೀವನ ಮಾಡಕ್ ನಂಗೆ ಇಷ್ಟ ಇಲ್ರಿ. ನಿಮಗೆ ಹೆಂಡತಿ ಅನ್ನೋದು ಪ್ರೀತಿ ಐತೆ, ಮಗಳನ್ನ ಪ್ರೀತಿ ಐತೆ. ಹಂಗಿದ್ರೆ ನೀವು ಈ ಕೆಲಸ ಮಾಡ್ತಿದ್ರೆ ರೊಕ್ಕಕ್ಕೆ ಬಾಯ್ ಬಿಡೋರು ನೀವು. ತಾಯಿ ಮಗ ರೊಕ್ಕಕ್ಕೆ ಹಪಾಪಿ ಇರೋರು ನೀವು. ನಿಮ್ಮಂತರ ಜೊತೆಗೆ ಜೀವನ ಮಾಡಕ್ ನಂಗೆ ಇಷ್ಟ ಇಲ್ಲ ಅಪ್ಪ. ನನ್ಗೆ ಅವ್ರ ಜೊತೆಗೆ ಜೀವನ ಮಾಡಕ್ ಇಷ್ಟ ಇಲ್ಲಪ್ಪ. ಅವ್ರಿಗೀಗ ನಾವೇನು ಕಟ್ಸ್ಕೊಟ್ರೆ ಮನಿ ಐತಲ್ಲಪ್ಪ, ಆ ಮನಿ ಒಳಗೆ ಅವ್ರು ಬದುಕೋದು ಬೇಡಪ್ಪ. ಅಪ್ಪ, ಅವ್ರು ಆ ಮನಿ ಒಳಗಿರ್ಬಾರ್ದು, ನಾನು ಅವ್ರಿದ್ರೆ ಆ ಮನಿಗೆ ಹೋಗಲ್ಲ ಅಷ್ಟೇ. ನನ್ನ ಜೀವನ ನಾನು ನೆಮ್ಮದಿ ಕಳಿಬೇಕಂತದೇನೆ. ಇವ್ರು ಅಲ್ಲಿದ್ರೆ ನನಗೆ ಇರಕ್ಕೆ ಇಷ್ಟ ಇಲ್ಲಪ್ಪ. ಇವ್ರ ಜೊತೆ ನಾ ಜೀವನ ಮಾಡಲ್ಲಪ್ಪ. ನಿನ್ನ ಇಷ್ಟ ಮಗಳೇ, ನಾನು ಈ ವಿಚಾರವಾಗಿ ಏನು ಹೇಳಲ್ಲಮ್ಮ. ನಿನ್ನ ಸ್ವಾಭಿಮಾನಕ್ಕೆ ನಿನಗೆ ಮನ್ಸಿಗೆ ನೋವಾಗೈತಿ, ಮತ್ತು ಅನ್ಸರ್ಸ್ಕೊಂಡು ಅದೇ ಗಂಡನ ಜೊತೆಗೆ ಬದುಕಂತ ನಾ ಹೇಳಂಗಿಲ್ಲ. ನೀನು ಇಷ್ಟ ಬಂದಂಗೆ ಮಾಡು. ಕಣ್ಣಿದ್ರಿಗೆ ಕಾಣ್ತಾ ಐತಿ ನಿನ್ನ ಗಂಡ ಮಾಡಿರೋ ತಪ್ಪು. ಎಲ್ಲದನ್ನು ಮುಚ್ಕೊಂಡು ಹೋಗ್ಲಿ ಬಾಳ ಅಂತಾನೆ ಹೇಳೋ ಅಂತ ಅಪ್ಪನ ಅಲ್ಲ. ನೋಡ್ವಾ, ನಿನ್ನ ಬೆನ್ನಿಗೆ ನಾ ಅದೇನಿ, ನಿನ್ನ ತಮ್ಮದನ, ನಿಮ್ಮ ಅವ್ವ ಅದಾಳ, ಇಡೀ ಮನಿ ಐತಿ.
ನಿನಗೆ ಹೆಂಗ್ ಬೇಕೋ ಹಂಗೆ ಜೀವನ ಮಾಡ. ಏನು ಇಷ್ಟ ಇಲ್ದಿರೋ ಕಡೆ ಚಪ್ಲಿನೂ ಬಿಡಬಾರ್ದಂತ. ಏನು ಹೌದಪ್ಪ, ನಂಗೆ ಇವ್ರ ಜೊತೆಗೆ ಬದುಕಕ್ಕೆ ಇಷ್ಟ ಇಲ್ಲಪ್ಪ, ನಂಗೆ ಇವ್ರ ಜೊತೆಗೆ ಬದುಕಕ್ಕೆ ಇಷ್ಟ ಇಲ್ಲ. ಎಂಥ ಕೆಟ್ಟ ರಾಕ್ಷಸಿ ಇದಾಳಪ್ಪ ಇವ್ರವ್ವ. ಬಾಯಿಗೆ ಬಂದಂಗೆ ಮಾತಾಡ್ತಾಳ, ಎಷ್ಟು ಚುಚ್ಚು ಮಾತಾಡ್ತಾಳ. ಅಲ್ಲ, ಈ ಬರೀ ದುರಾಸೆ, ಬರೀ ದುರಾಸೆ. ಎಷ್ಟು ನಾನು ಅನ್ಸರ್ಸ್ಕೊಳಕ್ ನೋಡಿದ್ರು ಅನ್ಸರ್ಸ್ಕೊಳ ಅಂತ ಇದನ್ನೇ ಅಲ್ಲಪ್ಪ, ಕ್ಯಾರೆಕ್ಟರ್ ಅಲ್ಲ. ಅವರು ಬರೀ ದುಡ್ಡಿಗೆ ಆಸೆ ಪಡ್ತಾರ. ಮೊನ್ನೆ ಬಂದು ನಮ್ಮ ಅವ್ನ ತಲೆಗೆ ಏನೇನೋ ತುಂಬಿ ಹೋಗ್ಯಾರ. ಇಂಥವ್ರ ಜೊತೆಗೆ ಸಾಧ್ಯ ಇಲ್ಲಪ್ಪ. ನೋಡ್ರಿ, ಮೊದ್ಲು ಆ ಮನೆ ಖಾಲಿ ಆಗ್ಬೇಕೀಗ. ಅಲ್ಲಾನು ಸ್ವಲ್ಪ ಅರ್ಥ ಮಾಡ್ಕೋ, ತಪ್ಪು ಮಾಡೇನಿ, ಒಂದ್ ಅವಕಾಶ ಕೊಡು ನನಗೆ. ಗಂಡಿಲ್ದಂಗೆ ಬದುಕ್ತೀನಿ ನಂಗಾರ ಈ ಸಮಾಜದಾಗ. ಇಂಥ ಗಂಡ ಇರೋದ್ಕಿಂತ ಹಂಗ ಬದುಕ್ತೇನೆ ನಾನು. ನೋಡೋಣ, ಎಷ್ಟು ದಿನ ಆಕತ್ತ ಅಷ್ಟು ದಿನ ಬದುಕ್ತೀನಿ. ಮನಸ್ಸು ಮಾಡಿದ್ರೆ ಇನ್ನೊಂದು ಮದ್ವೆ ಮಾಡ್ಕೊಂತೀನಿ, ಒಳ್ಳೆ ಹುಡುಗನ ಮದ್ವೆ ಮಾಡ್ಕೊತೀನಿ ಈ ಸಲ ಮಾತ್ರ. ಒಬ್ಬಕ್ಕೆ ಜೀವನ ಮಾಡ್ತೀನಿ ಅಂತ ತಿಳ್ಕೊಳಕ್ ಹೋಗ್ಬೇಡ. ಒಳ್ಳೆ ಹುಡುಗನ್ನೇ ಮದ್ವೆ ಮಾಡ್ಕೊತೀನಿ. ನಮ್ಮ ಅಪ್ಪಗೆ ಹೇಳಿ ನನಗಿರೋ ಖುಷಿನ ಒಪ್ಕೊಂಡು ಮಾಡ್ಕೊಳ್ಳೋ ಅಂತ ಹುಡುಗನ್ನೇ ಹುಡುಕಿ ಮದ್ವೆ ಮಾಡ್ಕೊತೀನಿ. ನಿಮ್ ಜೊತೆಗಿರಲ್ಲ. ಅಯ್ಯೋ ದೇವ್ರೆ, ಅಲ್ಲ ಇದು ಏನಿದು ಅಮೇರಿಕಾನ ಇಂಡಿಯಾ? ಇದು ಕಟ್ಕೊಂಡ್ ಗಂಡನ್ ಈ ನಮ್ನಿ ಬಿಟ್ಕೊಂತ ಹೊಂಟ್ಬಿಟ್ರೆ ಹೆಂಗಿದು ಸಣ್ಣ ಸಣ್ಣ ತಪ್ಪಿಗೆ? ಓ, ನಮ್ಮ ಅಪ್ಪನ ಆಫೀಸ್ ಕಳ್ತನ ಮಾಡಿಸಿದ್ದು ಸಣ್ಣ ತಪ್ಪನ? ಇದು ಭಾಳ ಸಣ್ಣ ತಪ್ಪಲ್ಲ. ನೀವು ಮಾಡಿರೋ ತಪ್ಪು ಒಪ್ಕೊಳ್ಳೋ ಅಂತ ಸೌಜನ್ಯತೆ ಇಲ್ಲ ನಿಮಗೆ. ಮತ್ತು ಇದೇ ವಾದಿಸ್ತಾ ಇದೀರಿ. ನಿಮಗೆ ನಾನು ನಿಮ್ಮ ಜೊತೆ ಜೀವನ ಮಾಡ್ಬೇಕನ? ಮಾಡಂಗಿಲ್ರಿ, ನಾನು ಮಾಡಂಗಿಲ್ಲ. ನನಗೇನ್ರಿ ಕಡಿಮೆ ಆಗೈತಿ? ನಮ್ಮ ಅಪ್ಪ ಬೇಕಾದಂಗೆ ಐತಿ, ನಾನು ನೋಡ್ಕೊಂತತಿ. ಏನ ನಡಿ, ಮೊದ್ಲು ಮನೆ ಖಾಲಿ ಮಾಡ್ಬೇಕು ನೀವು ಅಷ್ಟೇ. ಅರವಿಂದ, ನೀನಾರು ಸ್ವಲ್ಪ ಹೇಳು ಮಾವರ. ಅವತ್ತು ನಿನ್ನ ನನ್ನ ಮನೆ ಅಳೆಯ ಮಾಡ್ಕೊಳಕ್ಕೂ ನನ್ನ ಮಗಳೇ ಕಾರಣ. ಅಕ್ಕಿ ಇಷ್ಟಪಟ್ಟು ಅಪ್ಪ ನನಗೆ ಇವ ಬೇಕು ಮದ್ವೆ ಮಾಡ್ಕೊಂತೀನಿ ಅಂದಿದ್ದಕ್ಕೆ ನಾನು ಮದ್ವೆ ಮಾಡಿದ್ದು. ಇಲ್ಲ, ನನಗೆ ನೀನು ಯಾವ್ದ್ರಲ್ಲೂ ಸರಿ ಹೊಂದಂಗಿಲ್ಲ. ಏನು ಒಳ್ಳೆ ಇದ್ದಂಥ ಮಂತ್ಯಾನದ್ದು ಹುಡುಗನ್ನೇ ನಾನು ಹುಡುಕ್ತಿದ್ದೆ. ಆದ್ರೆ ನನ್ನ ಮಗಳು ನೀನು ಇಷ್ಟಪಟ್ಟು ಬಿಟ್ಟಿದ್ಲು. ಆ ಒಂದೇ ಒಂದು ಕಾರಣಕ್ಕೆ ಅಕ್ಕಿ ಮನಸ್ಸಿಗೆ ನೋವು ಮಾಡೋದು ಬೇಡ ಅಂತೇಳಿ ಭಗವಂತ ನಿಮ್ಮಿಬ್ಬರಿಗೆ ಮಾಲಿ ಹಾಕ್ಯಾನ ಏನ ಅಂತೇಳಿ ನಾನು ಅವತ್ತು ಒಪ್ಕೊಂಡಿದ್ದೆ. ಇವತ್ತು ನನ್ನ ಮಗಳ ಅಪ್ಪ ಇವನ್ ಜೊತೆಗೆ ನಾನು ಬದುಕಕ್ಕೆ ಆಗಲ್ಲ ಅಂತ ಅದಾಳ. ಇವತ್ತು ನಾನು ಅಕ್ಕಿ ಮಾತೇ ಕೇಳ್ತೀನಿ. ಅರ್ಥ ಆತಾ? ನಡ್ರಿ, ಮೊದ್ಲೋಗ್ರಿ. ಮೊದ್ಲೋಗಿ ಆ ನಿಮ್ಮವ್ವ ಅದಾಳಲ್ಲ, ಮನಿ ಮುರ್ಕ್ ನಿಮ್ಮವ್ವ, ಅಕ್ಕಿಗೆ ಹೇಳ್ರಿ. ಏನ ಇವತ್ತು ನಿನ್ನ ಮಾತಿಂದ ಬೇರೆ ಯಾರ್ಯಾರ್ದೋ ಮನಿ ಮುರಿತಿತ್ತೋ ಏನೋ ಇಷ್ಟು ದಿನ, ಇವತ್ತು ನಂದೇ ಮನಿ ಮುರಿದು ಬಿಡ್ತಾವ ಅಂತ ಹೇಳ್ರಿ. ಮೊದ್ಲಿಲ್ಲಿಂದ ಹೋಗ್ರಿ. ನೋಡನು, ನಿನಗ್ ಗಂಡ ಬೇಡಾಗಿರ್ಬೋದು, ಆದ್ರೆ ಆ ಕೂಸಿಗೆ ತಂದಿ ಬೇಕು. ಬೇಡ, ಬೇಕಾಗಿಲ್ಲ. ನಿನ್ನಂತ ಅಪ್ಪ ಬೇಡ. ಅಲ್ಲ, ನಾಳೆ ಅಪ್ಪ ಇಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತಿ? ನಿಮ್ಮಪ್ಪ ಹುಟ್ಟತ್ಲೆ ಹೋದ ಅಂತ ಹೇಳ್ತೀನಿ. ಏನ ಮನಿ ಬಿಟ್ಟು ಹೋದ ಅಂತ ಹೇಳ್ತೀನಿ. ಇನ್ನೇನ ನಾನು ಆ ಹುಡುಗಿಗೆ ಏನು ಉತ್ತರ ಕೊಡ್ಬೇಕಂತ ನಂಗೆ ಗೊತ್ತೈತಿ, ಅದನ್ನ ನಾ ಹೇಳ್ಕೊಂತೀನಿ. ನಿಮಗೆ ಆ ಚಿಂತೆ ಬೇಡ. ನಾ ಹೇಳ್ತಾ ಇದೀನಲ್ಲ, ಮೊದಲು ನೀವು ಮನೆ ಖಾಲಿ ಮಾಡ್ರಿ ಅಷ್ಟೇ. ನನ್ನ ಜೀವನದಾಗ ಇನ್ನು ನೀವು ಇರಬಾರ್ದು. ನಿಮ್ಮ ಸವಾಸ ನಂಗೆ ಬೇಡ. ಅನು, ತೀರ್ಮಾನ ತಗೋ. ನೋಡು, ಒಂದ್ಸಲ ಈಗ ಬೇಡ ಅಂತ ಅಂದಿದ್ರೆ ಮತ್ತೆ ಇನ್ನೊಮ್ಮೆ ರೀ ನೀವು ಬೇಕಂತ ಬಂದ್ರು ನಾನು ನಿನ್ನ ಜೊತೆ ಜೀವನ ಮಾಡೋದಿಲ್ಲ. ಅರ್ಥ ಮಾಡ್ಕೋನು. ಎಲ್ಲದಕ್ಕೂ ಬಿಟ್ಟೇ ಬಿಡೋದು ಒಂದೇ ತೀರ್ಮಾನ. ಅರ್ಥ ಮಾಡ್ಕೋ. ಇಲ್ಲಪ್ಪ, ಬಿಟ್ಟೇ ಬಿಡೋದು ಒಂದೇ ತೀರ್ಮಾನ ಅಲ್ಲ. ಇನ್ನು ನಿಮ್ಮನ್ನ ಕೊಳ್ಳಾಕ್ ಕಟ್ಕೊಂಡು ಸೌರ್ಸ್ಕೊಂತ ನೀವು ಮಾಡಿದ ತಪ್ಪೆಲ್ಲ ಕಣ್ಣಾರೆ ನೋಡ್ಕೊಂತ ಜೀವನ ಮಾಡ್ತೇನೆ ನಿಮ್ಮ ಜೊತೆಗೆ. ಏನ ಅನು, ಪ್ಲೀಸ್ ಅನು. ಹೊರಗೆ ಹೋಗ್ತೀರೇ? ಅನು, ಮತ್ ನಾನು ನಮ್ಮವ್ವ ಮನೆ ಊರ್ ಬಿಟ್ಟೆ ಹೋಗ್ಬಿಡ್ತೀವಿ ಎಲ್ಲರ. ಆಮೇಲೆ ನೋಡು, ಗಂಡ ಅಂತ ಹುಡುಕೇಳಿದ್ರು ಸಿಗಲ್ಲ. ಧಾರಾಳವಾಗಿ ಹೋಗ್ಬೋದು. ಏನ ನನ್ನ ನಿರ್ಧಾರ ಭಾಳ ಗಟ್ಟಿ, ನಿಮಗೆ ಗೊತ್ತೈತಲ್ಲ ಹಿಂದಕ್ಕೊಮ್ಮೆ. ಏನ ನನಗೆ ನೀವು ಈ ಥರ ನೀವು ಮಾಡ್ತೀರಿ ಅಂತ ಗೊತ್ತಿದ್ದಿಲ್ರಿ. ಏನೋ ರೊಕ್ಕಕ್ಕೆ ಸಣ್ಣ ಪುಟ್ಟ ಆಸೆ ಪಡ್ತೀರಿ ಅಂತ ತಿಳ್ಕೊಂಡಿದ್ನೇ ಹೊರತು, ಆದ್ರೆ ನೀವು ಈ ರೀತಿ ಕಳ್ತನ ಮಾಡಿಸ್ತೀರಿ ಅಂತ ನನಗೆ ಗೊತ್ತಿರ್ಲಿಲ್ರಿ. ಥೋ, ಎಂಥ ಅವಮಾನ. ನಾಳೆ 4 ಮಂದಿ ಅಂತಾರ ನಿನ್ನ ಗಂಡ ಕಳ್ಳಲ್ಲ ಅನು ಅಂತೇಳಿ. ಅವಾಗೇನು ಉತ್ತರ ಕೊಡ್ಲಿ? 4 ಮಂದಿ ಗೊತ್ತಾಕತಿ? ಗೊತ್ತಾಗಲ್ ತಗೋ. ನೀವು ತಿಳ್ಕೊಂಡಿರಿ ಬೆಕ್ಕ ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತೇಳಿ. ಏನ ಇದು ಶ್ರೀಕಾಂತ್ ಪಾಟೀಲ್ ಅವ್ರ ಹಳ್ಯಾಕ್ ಸಂಬಂಧಪಟ್ಟ ವಿಷಯ. ಪೊಲೀಸ್ ಸ್ಟೇಷನ್ ಇಂದಾನೆ ಮೀಡಿಯಾಕ್ ಹೋಗಿರ್ತೈತಿ, ಗೊತ್ತೈತಿ? ಹೋಗಲ್ಲ ಅಂತ ತಿಳ್ಕೊಂಡಿರಿ? ಅನು ಇಂಡಸ್ಟ್ರೀಸ್ ಅಂದ್ರೆ ನಿಮಗೆ ಸಣ್ಣದಾಗಿರ್ಬೋದು. ಅದೆಷ್ಟು ದೊಡ್ಡ ಮಾರ್ಕೆಟ್ ಅಂತ ಬೆಳೆದೈತಿ ಅಂತ ನಿಮ್ಗೆ ಗೊತ್ತಿಲ್ಲನ? ಹೌದು, ಕರೆ ನಂಗೆ ಅರ್ಥಕ್ಕೈತಿ. ಆದ್ರೆ ಏನು ಅದನ್ನೇ ಬೆಳೆಸ್ಕೊಂತ ಹೋಗುದಾ? ಅನು, ಪ್ಲೀಸ್ ಅನು, ಏನು ಒಂದು ಅವಕಾಶ ಕೊಡನು. ಎಷ್ಟು ಸಲ ಹೇಳ್ಬೇಕ್ರಿ ನಿಮ್ಗೆ? ಯಪ್ಪ ದೇವ್ರೆ, ಅಲ್ಲ ನೀವು ಇಂಥ ನನಗೆ ನಿಮ್ಮ ಜೊತೆಗೆ ಇರಕ್ಕೆ ಇಷ್ಟ ಇಲ್ರಿ ಇವ್ವ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? ಹೋಗ್ರಿ, ಹೊರಗೆ ಹೋಗ್ರಿ. ಅಲ್ಲ ತಮ್ಮ, ಹೊರಗೆ ಹೋಗಂತ ಅಷ್ಟು ಹೇಳಕತ್ತಾಳ. ನೀನು ಹೋಗವಲ್ಲ ಲೇಪ. ನಿಮ್ಮವರ ಕೆಟ್ಟ ಆಸೆ ಬರೀಕ್ ಬಿಡು. ಮನೆ ಬಂದು ತುಸ ಮಾತಾಡೋಣ ನಮ್ಮ ತಮ್ಮಗೆ. ಅಯ್ಯೋ ನಿಮ್ಮ ತಮ್ಮ ನಿನ್ನ ಗಂಡ ಹಂಗೆ ಮಾತಾಡೋಣ ಹಿಂಗೆ ಮಾತಾಡೋಣ. ನನ್ನ ಮಗ ಅಂತ ಬುದ್ಧಿ ಕಲಿಸಿಲ್ಲ ನಾನು. ನನ್ನ ಮಗ ಅಂದ್ರೆ ಶ್ರೀರಾಮ್ ಚಂದ್ರ ಹೆಂಗೆ ಮಾತಾಡಿದ ನಿನ್ನ ಗಂಡ ಗೊತ್ತಾಕತ್ತೆ ಇಲ್ಲ ಸ್ವಲ್ಪರ ಅಂತೇಳಿ. ಏನು ಅಕ್ಕೇನು ಒಂದು ಇಟ್ಟಿಲ್ಲ ಒಂದು ಬಿಟ್ಟಿಲ್ಲ ತಗೋ. ತಪ್ಪು ತನ್ನ ಮಗನ ಕಡೆನೇ ಇಟ್ಕೊಂಡ ಇಷ್ಟು ಹಾರಾಡಾಳಕ್ಕಿ, ಗೊತ್ತೈತೇನ? ನಿನಗೇನು ಗೊತ್ತು ಅನಿಸ್ಕೊಂಡ್ರೆ ನನ್ನ ತಮ್ಮ ಯಾವತ್ತು ಯಾರ ಕಡೆನೂ ಬಟ್ಟೆ ಇಡ್ಸ್ಕೊಂಡು ಹಿಂಗ ಅಂತ ಅನಿಸ್ಕೊಂಡಿಲ್ಲ. ಅಂತ ನನ್ನ ತಮ್ಮಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೇನಂತ ಮಾಡಿ. ಏನು ಹೋಗಯ್ಯಪ್ಪ ಹೋಗ.
ಹಾ ಎಲ್ಲ ನಾವೆಲ್ಲೇ ನೀವೆಲ್ಲೇ ಅಂತದ ನಿಮ್ಮನ್ನ ಹೋಗ್ಲಿ ಬಿಡ ಅಂತೇಳಿ ಮಗಳು ಇಷ್ಟಪಟ್ಟಾಳ ಅನ್ನೋ ಒಂದ ಕಾರಣಕ್ಕೆ ಹಳೆ ಮಾಡ್ಕೊಳಕ್ ಒಪ್ಕೊಂಡ ನನ್ನ ತಮ್ಮ ಸರಿ ಸಮ ಎಲ್ಲಾ ಕಟ್ಟಿಸ್ಕೊಟ್ಟು ತನ್ನ ಆಫೀಸ್ನಾಗ ಕೆಲಸ ಕೊಟ್ಟು ಎಲ್ಲಾ ಮಾಡಿ ನಿಮ್ಮನ್ನ ಮನ್ಯಾಗ ಇಟ್ಕೊಂಡ್ರೆ ಅದೇನಂತಾರಲ್ಲ ನಾಯಿ ವೈದ್ ಸಿಂಹಾಸದ ಮ್ಯಾಗ ಕುಂದ್ರಿಸಿದ್ರು ಎಸಿ ಕಂಡುಗುಟ್ಲೆ ಜಿಗಿತಿತ್ತಂತೇಳಿ ಅಂತಾರಲ್ಲ ಅದೇನ್ ಸುಳ್ಳಲ್ಲ ಬಿಡ ಮತ್ತೆ ಹಾ ಎಷ್ಟು ಗಡ ಸಿಟ್ಟು ಬಂತು ನೋಡು. ಅದಕ್ಕೆ ಹೇಳಿದೆ ನಾನು ಆ ಭಿಕಾರಿಗಳನ್ನ ಮದುವೆ ಮಾಡ್ಕೋಬೇಡ ಅವ್ರವ್ ಸರಿ ಇಲ್ಲ, ರೊಕ್ಕ ಕಂಡ್ರೆ ರೊಕ್ಕನ ಏಲ್ ಮ್ಯಾಗಿನ ರೊಕ್ಕನ ನಾಲಿಗೆ ಮ್ಯಾಗೆ ತಗೊಳಕಿ ಬೇಡ ಅಂತೇಳಿ ಎಲ್ಲಿ ಕೇಳ್ತಿ ನನ್ನ ಮಾತು ನೀನು. ಅತ್ತಿ ನಾ ಒಂದು ಸ್ವಲ್ಪ ಹೊತ್ತು ಹೊರಗೆ ಹೋಗತ್ತಿ, ಒಬ್ಬಂಟಿಯಾಗಿರ್ಬೇಕತ್ತಿ ನಾನು. ನನ್ನ ಮನ್ಸಿಗೆ ಭಾಳ ನೋವಾಗ್ತಾ ಐತಿ, ಸ್ವಲ್ಪ ನಾನು ಒಬ್ಬಂಟಿಯಾಗಿ ಬಿಡ್ತೀಯ ಅತ್ತೆ, ಪ್ಲೀಸ್ ಅತ್ತೆ. ಆಯ್ತು ಬಿಡವ, ನಾವೇನಾರ ಮಾತಾಡಿದ್ರ ನಿಂಗೆ ಸೇರ್ಕ್ ಬರೋದಿಲ್ಲ. ಆಯ್ತು ಏನಾರ ಮಾಡ್ಕೋ ಹೋಗು. ನನ್ನ ಜೀವನದೊಳಗೆ ನಾನು ತಗೊಂಡಂತ ಎಂಥ ವರ್ಸ್ಟ್ ನಿರ್ಧಾರ, ಇಂಥ ವ್ಯಕ್ತಿ ನಾನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ನಲ್ಲ, ಇವನ್ ಮದುವೆ ಮಾಡ್ಕೊಂಡು ಈ ರೀತಿ ನನ್ನ ಜೀವನನ ಹಾಳತ್ತಲ್ಲ. ಇಂಥವನ ಜೊತೆಗೆ ಬಾಳ್ಬೇಕಾ, ಎಲ್ಲ ತಡ್ಕೊಂಡು ಏನು ಕೈ ಬಿಡ್ಬೇಕಾ ನನಗೆ ಅರ್ಥ ಆಗ್ಬಲ್ತು. ಈ ಕೂಸಿಗೆ ಮುಂದಪ್ಪ, ಅಯ್ಯೋ ದೇವ್ರೆ, ತಲೆಯಾಗ ಒಂದು ತಿಳಿ ಅಂದ್ರೆ 16 ತಿಳಿಯಾಕತ್ತಲ್ಲಪ್ಪ. ಹಾಂ ಸಿಟ್ನಾಗ ಏನೋ ಕಳಿಸಿದೆ, ಆದರೆ ಏನು ತೀರ್ಮಾನ ತಗೋಬೇಕಂತೇಳಿ ಗೊತ್ತಾಗ್ಬಲ್ತು.